ದಾರಿದೀಪ ತೋರಿಸಿಕೊಳ್ಳುವ ಯುವಕರು ಮಹಾ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಕಿಕೊಟ್ಟ ದಾರಿಯಲ್ಲಿ ಸಮಾಜದ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಇವರು ಮಾಡಿಟ್ಟ ಕೊಡುಗೆ ಅಪಾರವಾದುದು. ಆ ದಾರಿಯನ್ನು ತೋರಿಕೊಳ್ಳುವ ಪಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಬಾರಿ ಯುವಕರನ್ನು ನೋಡಿದರೆ ಮೆಚ್ಚುಗೆ ಪಡುವಂತೆ ಅನಿಸುತ್ತೆ. ದಿನ ಬೆಳಗ್ಗೆ 10 ರಿಂದ ಸಾಯಂಕಾಲ 6ರವರೆಗೂ ತಮ್ಮ ದಿನನಿತ್ಯ ಕಾಲದೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನ್ಯಾಯಾಂಗ ಮತ್ತು ಶಾಸಕಾಂಗ ಹಾಗೂ ಕಾರ್ಯಾಂಗ 3 ತತ್ವಗಳನ್ನು ಪರಿಪಾಲನೆ ಮಾಡ್ತಾ ಸಮಾಜವಾದಿ ಕೆಲಸಗಳನ್ನು ಮಾಡಿಕೊಂಡು ಇವರ ಹತ್ತಿರ ನಿರುದ್ಯೋಗಿಗಳು, ಅಂಗವಿಕಲರು, ವಯಸ್ಕರ ದೃಷ್ಟಿಹೀನ ಆದ ಅಂಗವಿಕಲರು ಯಾರಾದರೂ ಸಹಾಯಕ್ಕೆ ಬಂದರೆ ಸಾಕು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಹೀಗೆ ಸಾಕಷ್ಟು ಸಮಾಜದಲ್ಲಿ ಮಹಾಪುರುಷ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಜನರಿಗೆ ತಿಳಿ ಹೇಳುತ್ತಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯುವಕರನ್ನು ನೋಡಿಕೊಂಡಾಗ ಇವರೇನೋ ಆಸ್ತಿ ಪಾಸ್ತಿ ಹೊಂದಿದವರಲ್ಲ, ಮನೆಯಲ್ಲಿ ಯಾರು ಸರ್ಕಾರಿ ನೌಕರರು ಕೂಡ ಇಲ್ಲ, ಜಮೀನು ಕೂಡ ಇಲ್ಲ. ಯುವಕರ ಮಾಡುವ ಕೆಲಸ ನಮಗೆ ದೂರವಾಣಿ ಕರೆಯಿಂದ 18 ನ್ಯೂಸ್ ಕನ್ನಡ ವರದಿಗಾರರು ಹಾಗೂ 18 ನ್ಯೂಸ್ ವರದಿಗಾರರಾದ ಗುಂಡು ಅಪ್ಪಾಜಿಗೋಳ್ ಮತ್ತು ರಘು ಅಪ್ಪಾಜಿಗೋಳ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಆಕಾಶ ರಾಜಂಗಳೆ ಮತ್ತು ಉಪಸಂಪಾದಕರಾದ ಅರ್ಜುನ ರಾಜಂಗಳೆ ಈ ತಂಡವು ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿರುವ ಸಿದ್ಧಾರ್ಥ ನಗರದಲ್ಲಿ ವಾಸವಾಗಿರುವ ಯುವಕರ ತಂಡವನ್ನು ಭೇಟಿಯಾಗಬೇಕು. ಇವರು ಮಾಡಿದ ಸಮಾಜಮುಖಿ ಕೆಲಸಗಳನ್ನು ಹೋದ ಸಂದರ್ಭದಲ್ಲಿ ನಮಗೆ ಒಂದು ಆಲೋಚನೆ ಎದುರಾಯಿತು. ಏನಂದರೆ ಶೇಟಿಗೆ ಮಾಡಬೇಕಂದ್ರೆ ಜಮೀನು ಇರೋದಿಲ್ಲ, ಶಾಲಾ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಹಣಕಾಸಿನ ತೊಂದರೆ ಇರುತ್ತೆ, ಮನೆಯಲ್ಲಿ ಯಾರೂ ಸರ್ಕಾರಿ ನೌಕರಸ್ಥರು ಇರೋದಿಲ್ಲ, ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಅದರಲ್ಲಿ ಬರುವ ಅಲ್ಪ ಸ್ವಲ್ಪ ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಬಳಸುತ್ತಾ ಇದನ್ನು ನೋಡಿಕೊಂಡಾಗ ನಮ್ಮ ತಂಡದವರಿಗೆ ತುಂಬ ಮೆಚ್ಚುಗೆ ಅನ್ನಿಸ್ತು. ಕೆಲಸಗಳು ಕಂಡುಬಂದವು. ಹೇಳುವುದೆಂದರೆ ಇದನ್ನು ನೋಡಿಕೊಂಡಾಗ ನಮ್ಮ ರಾಜ್ಯದ ಜನರಿಗೆ ಮತ್ತು ನಮ್ಮ ರಾಜ್ಯದಲ್ಲಿರುವ ಕೆಲವು ಸಮಾಜಮುಖಿ ವ್ಯಕ್ತಿಗಳಿಗೆ, MLAಗಳಿಗೆ ಹಾಗೂ MLCಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ, ತಾಲೂಕು ಪಂಚಾಯತ್ ಸದಸ್ಯರಿಗೆ ನೀವು ಚಿಕ್ಕ ಮಕ್ಕಳ ಮಾಡುವ ಒಂದು ಸಮಾಜಮುಖಿ ಕೆಲಸಗಳನ್ನು ಇವರಂತೆ ಸಮಾಜ ಮತ್ತು ಎಲ್ಲ ಯುವಕರು ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು 18 ನ್ಯೂಸ್ ಕನ್ನಡ ತಂಡದವರ ಆಸೆಯಾಗಿದೆ. ಕಿಂಗ್ ರಾವಣ್ ಗ್ರೂಪ್ ಅಥಣಿ ಇವರ ವತಿಯಿಂದ 207ನೇ ಭೀಮ್ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು.